70 ವರ್ಷದಿಂದ ಡೆಮೋಕ್ರಸಿಯ ಕೋರ್ ಐಡಿಯಾ ವೋಟಿಂಗ್ ಸಿಸ್ಟಮ್ಗೆ ಬೆಲೆ ಕೊಡದ ನೆಹರು ಅವರು ಮೊದಲ ಪ್ರಧಾನಿ ಆಗ್ತಾರೆ. ಜವಾಹರ್ಲಾಲ್ ನೆಹರು ಅವರನ್ನ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದ ಗಾಂಧೀಜಿ ಅವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಅವರ ನಾಮಿನೇಷನ್ ಅನ್ನ ವಿತ್ಡ್ರಾ ಮಾಡ್ಕೊಳ್ಳೋಕೆ ಕನ್ವಿನ್ಸ್ ಮಾಡಿ ಅತಿ ದೊಡ್ಡ ತಪ್ಪು ಮಾಡ್ತಾರೆ. ಇದರ ಜೊತೆಗೆ ಹೈದರಾಬಾದ್ನ ಮುಸ್ಲಿಂ ಪ್ಯಾರಾಮಿಲಿಟರಿ ಫೋರ್ಸಸ್ ಆದ ರಜಾಕರ್ಸ್ ಹೈದರಾಬಾದ್ ಮೂಲಕ ಹೋಗೋ ಟ್ರೈನ್ಗಳಿಗೆ ಬೆಂಕಿ ಹಚ್ತಾ ಇರ್ತಾರೆ. ಇದರಿಂದ ಲೂಟಿಗಳನ್ನು ಮಾಡ್ತಾ ಇರ್ತಾರೆ. ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಏನಾದರೂ ಆ ಒಂದು ನಿರ್ಧಾರನ ಸರಿಯಾಗಿ ತಗೊಂಡಿದ್ದಿದ್ರೆ ಇವತ್ತು ಪಹಲ್ಗಾಮ್ ಅಟ್ಯಾಕು ಆಗ್ತಾ ಇರಲಿಲ್ಲ. ಯಾವ ಹುಚ್ಚು ನಾಯಿಗಳು ಭಾರತದ ಬಾರ್ಡರ್ ಅನ್ನ ಕ್ರಾಸ್ ಮಾಡೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಜವಾಹರ್ಲಾಲ್ ನೆಹರು ಭಾರತದ ಮೊದಲನೇ ಪ್ರಧಾನಿ ಆಗಿದ್ದೇ ಒಂದು ವಿಚಿತ್ರ. ಭಾರತದ ಮೊದಲ ಪ್ರಧಾನಿಯನ್ನ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ನ 15 ಜನರ ಇಂಟರ್ನಲ್ ಕಮಿಟಿ ಮಾಡಿದ ಎಲೆಕ್ಷನ್ ಅಲ್ಲಿ 12 ಜನ ಸರ್ದಾರ್ ವಲ್ಲಭಾಯಿ ಪಟೇಲ್ಗೆ ವೋಟ್ ಮಾಡ್ತಾರೆ, 3 ಜನ ಯಾವ ವೋಟು ಮಾಡೋದಿಲ್ಲ. ನೆಹರುಗೆ 1 ವೋಟು ಬರದೇ ಇದ್ರು ಕೂಡ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರೇ ಆಗ್ತಾರೆ. ತಾವು ಸಾಯೋ ತನಕ ಕಾಂಗ್ರೆಸ್ನಲ್ಲೇ ಇದ್ದ, ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಅತಿ ದೊಡ್ಡ ಲೀಡರ್ ಆಗಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಬಿಜೆಪಿಯವರು ಯಾಕೆ ಅತಿ ದೊಡ್ಡ ಸ್ಟ್ಯಾಚ್ಯೂ ಕಟ್ಟಿದ್ರು? ಹಾಗೆ ನೋಡಿದ್ರೆ RSS ಅನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಒಂದು ಟೈಮ್ ನಲ್ಲಿ ಬ್ಯಾನ್ ಮಾಡಿರ್ತಾರೆ. ನರೇಂದ್ರ ಮೋದಿ ಕೂಡ RSS ನಿಂದಾನೇ ಬಂದವರು. ಆದ್ರೂ ಪ್ರಧಾನಿ ಮೋದಿ ಅವರು ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಸ್ಟ್ಯಾಚ್ಯೂ ಅನ್ನ ನಿರ್ಮಾಣ ಮಾಡ್ತಾರೆ. ಈ ಕಂಪ್ಲೀಟ್ ಹಿಸ್ಟರಿಯನ್ನ ತಿಳಿಯೋದಕ್ಕೂ ಮುಂಚೆ ಶಶಿ ಆರ್ಯನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. 1947 ನಲ್ಲಿ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದಾಗ ನಮ್ಮ ಭಾರತ ಹೀಗಿರ್ಲೇ ಇಲ್ಲ. ಭಾರತದಲ್ಲಿ ಆಗ 584 ಪ್ರಿನ್ಸ್ಲಿ ಸ್ಟೇಟ್ಗಳಿದ್ದವು, ಅಂದರೆ ರಾಜರ ಆಳ್ವಿಕೆಯ ರಾಜ್ಯಗಳಿದ್ದವು. ಒಂದು ರೀತಿಲಿ ಭಾರತಕ್ಕೆ ಫ್ರೀಡಮ್ ಸಿಕ್ಕಿರ್ಲಿಲ್ಲ. ಈ 584 ಪ್ರಿನ್ಸ್ಲಿ ಸ್ಟೇಟ್ಗಳಿಗೆ ಫ್ರೀಡಮ್ ಸಿಕ್ಕಿತ್ತು. ಈ 584 ಪ್ರಿನ್ಸ್ಲಿ ಸ್ಟೇಟ್ಗಳ ಹತ್ರನೂ 3 ಆಪ್ಷನ್ ಇತ್ತು. ಒಂದು ಭಾರತಕ್ಕೆ ಸೇರ್ಪಡೆ ಆಗೋದು, ಎರಡನೇದು ಪಾಕಿಸ್ತಾನ ಒಕ್ಕೂಟಕ್ಕೆ ಸೇರ್ಪಡೆ ಆಗೋದು, ಮೂರನೇದು ತಾವೇ ಇಂಡಿಪೆಂಡೆಂಟ್ ಆಗಿ ರಾಜ್ಯವನ್ನ ನಡೆಸೋದು. ಈ ಎಲ್ಲ ರಾಜ್ಯಗಳಲ್ಲೂ ಬೇರೆ ಬೇರೆ ಭಾಷೆಯನ್ನ ಮಾತಾಡ್ತಾ ಇದ್ರು. ಅವರ ಫುಡ್ ಹ್ಯಾಬಿಟ್ಸ್ಗಳು ಬೇರೆ ಬೇರೆ ಆಗಿತ್ತು. ಅವರ ಆಚರಣೆಗಳು ವಿಭಿನ್ನವಾಗಿದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ 584 ರಾಜ್ಯಗಳಲ್ಲೂ ಒಬ್ಬೊಬ್ಬ ರಾಜರಿದ್ರು. ಈ 584 ರಾಜ್ಯಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸೋ ಕೆಲಸ ಡೆಫಿನೆಟ್ಲಿ ಅಷ್ಟು ಈಸಿ ಆಗಿರ್ಲಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವುದಾದ್ರೂ ರಾಜ್ಯದ ರಾಜರಾಗಿದ್ದು ನಿಮ್ಮ ಹತ್ರ ಯಾರಾದ್ರೂ ಬಂದು ನಾಳೆಯಿಂದ ನೀವು ರಾಜರಲ್ಲ, ನೀವು ಕೇವಲ ಕಾಮನ್ ಸಿಟಿಸನ್ ಆಗಿರ್ಬೇಕು ಅಂದ್ರೆ ನಿಮ್ಗೆ ಹೇಗನ್ಸತ್ತೆ? ಅದಕ್ಕೆ ಅವರಾದ್ರೂ ಯಾಕೆ ಒಪ್ಕೋತಾರೆ? ಆದರೆ ಈ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್ರು. ಇನ್ಫ್ಯಾಕ್ಟ್ ಭಾರತದ ಮೊದಲ ಪ್ರಧಾನಿ ಅವರೇ ಆಗಿರ್ಬೇಕಿತ್ತು. ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದೆ 1950ಯಲ್ಲಿ. ಅದಾದ್ಮೇಲೆ ಎಲೆಕ್ಷನ್ ಕಮಿಷನ್ ಫಾರ್ಮ್ ಆಯಿತು. ಇದರಿಂದನೇ 1947 ನಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಯಾರಾಗಿರ್ತಾರೋ ಅವರೇ ಈ 3 ವರ್ಷಗಳ ಕಾಲ ಭಾರತವನ್ನ ಆಳ್ವಿಕೆ ಮಾಡೋ ಪರಿಸ್ಥಿತಿ ಇತ್ತು. ಮೊದಲಿಂದನೂ ಜವಾಹರ್ಲಾಲ್ ನೆಹರು ಅವರನ್ನ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದ ಗಾಂಧೀಜಿ ಅವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಅವರ ನಾಮಿನೇಷನ್ ಅನ್ನ ವಿತ್ಡ್ರಾ ಮಾಡ್ಕೊಳ್ಳೋಕೆ ಕನ್ವಿನ್ಸ್ ಮಾಡಿ ಅತಿ ದೊಡ್ಡ ತಪ್ಪು ಮಾಡ್ತಾರೆ. ಡೆಮೋಕ್ರಸಿಯ ಕೋರ್ ಐಡಿಯಾ ವೋಟಿಂಗ್ ಸಿಸ್ಟಮ್ಗೆ ಬೆಲೆ ಕೊಡದ ನೆಹರು ಅವರು ಮೊದಲ ಪ್ರಧಾನಿ ಆಗ್ತಾರೆ. ದೇಶ ಸೇವೆ ಮಾಡೋಕೆ ಯಾವ ಪೋಸ್ಟ್ ಆದ್ರೇನು ಅನ್ಕೊಂಡಿದ್ದ ಸರ್ದಾರ್ ಪಟೇಲರು ಭಾರತದ ಮೊದಲ ಹೋಮ್ ಮಿನಿಸ್ಟರ್ ಆಗ್ತಾರೆ ಹಾಗೂ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಆಗ ಪಟೇಲ್ರ ಮುಂದೆ ಇದ್ದ ಅತಿ ದೊಡ್ಡ ಚಾಲೆಂಜ್ ಅಂದ್ರೆ ಈ 584 ಪ್ರಿನ್ಸ್ಲಿ ಸ್ಟೇಟ್ಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸೋದು. ಈ ಕೆಲಸ ಎಷ್ಟು ಕಷ್ಟವಾಗಿತ್ತು ಅಂದ್ರೆ ಇನ್ಫ್ಯಾಕ್ಟ್ ಗಾಂಧೀಜಿಯವರೇ ಪಟೇಲ್ರಿಗೆ ಈ ರಾಜ್ಯಗಳ ಸಮಸ್ಯೆಯನ್ನ ನಿಮ್ಮ ಕೈಯಲ್ಲಿ ಮಾತ್ರ ಬಗೆಹರಿಸೋಕೆ ಸಾಧ್ಯ ಅಂತ ಹೇಳ್ತಾರೆ. ರಾಜ್ಯಗಳನ್ನ ಒಂದು ಮಾಡೋ ಕೆಲಸವನ್ನ ಪ್ರಾರಂಭ ಮಾಡಿದ ಪಟೇಲ್ರು ಮತ್ತು ಅವರ ಸೆಕ್ರೆಟರಿ BP ಮೆನನ್ ಪ್ರತಿ ರಾಜ್ಯಗಳಿಗೂ ಖುದ್ದಾಗಿ ಭೇಟಿ ನೀಡುತ್ತಾರೆ. ಪಟೇಲರು ಯಾವ ರಾಜ್ಯಗಳು ಭಾರತದ ಒಕ್ಕೂಟಕ್ಕೆ ಸೇರಿಕೊಳ್ತಾವೋ ಅವುಗಳಿಗೆ ಇಂಡಿಯನ್ ಆರ್ಮಿ ಸೆಕ್ಯೂರಿಟಿ ಕೊಡುತ್ತೆ, ಎಲ್ಲ ಫಾರಿನ್ ಅಫೇರ್ಸ್ಗಳನ್ನ ಭಾರತ ಸರ್ಕಾರನೇ ನೋಡಿಕೊಳ್ಳುತ್ತೆ ಹಾಗೂ ಎಲ್ಲ ರೀತಿಯ ಕಮ್ಯುನಿಕೇಷನ್ಗಳಾದ ರೈಲ್ವೆ, ರೋಡ್ವೇ ಹಾಗೂ ಪೋಸ್ಟಲ್ ಸರ್ವಿಸ್ಗಳನ್ನ ಭಾರತ ಸರ್ಕಾರನೇ ನೋಡಿಕೊಳ್ಳುತ್ತೆ ಅಂತ ಕನ್ವಿನ್ಸ್ ಮಾಡ್ತಾರೆ. ಆ ಎಲ್ಲ ರಾಜರನ್ನು ಒಪ್ಸೋಕೆ ಪಟೇಲರು ತುಂಬಾನೇ ಕಷ್ಟಪಡ್ತಾರೆ. ಈ ಪಾರ್ಟಿಗಳನ್ನು ಅರೇಂಜ್ ಮಾಡಿ ರಾಜರನ್ನ ಇನ್ವೈಟ್ ಮಾಡ್ತಾರೆ. ಕೆಲವು ರಾಜ್ಯಗಳಿಗೆ ಪಟೇಲ್ರೇ ಹೋಗ್ತಾರೆ. ಕೆಲವು ರಾಜರಲ್ಲಿ ದೇಶಭಕ್ತಿ ಬರೋ ರೀತಿ ಮೋಟಿವೇಟ್ ಮಾಡ್ತಾರೆ. ಇದಕ್ಕೆಲ್ಲ ಒಪ್ಪದೇ ಇರೋ ರಾಜರಿಗೆ
ಭಾರತದ ಒಕ್ಕೂಟದ ಜೊತೆ ಸೇರದೇ ಇದ್ರೆ ಆಗೋ ಪರಿಣಾಮದ ಬಗ್ಗೆನೂ ಎಚ್ಚರಿಕೆ ಕೊಡ್ತಾರೆ. ಈ ಎಲ್ಲ ರಾಜರಿಗೂ 1947 ಆಗಸ್ಟ್ 15 ಒಳಗೆ ಭಾರತಕ್ಕೆ ಸೇರಿಕೊಳ್ಳೋ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಎಂಬ ಲೀಗಲ್ ಡಾಕ್ಯುಮೆಂಟ್ಗೆ ಸೈನ್ ಮಾಡೋದಕ್ಕೆ ಡೆಡ್ಲೈನ್ ಫಿಕ್ಸ್ ಮಾಡ್ತಾರೆ. ಇದರ ಪರಿಣಾಮ 560 ರಾಜ್ಯಗಳು ಸ್ವಇಚ್ಛೆಯಿಂದ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತವೆ. ಆದರೆ 3 ರಾಜ್ಯಗಳು ಇದಕ್ಕೆ ಒಪ್ಪೋದೇ ಇಲ್ಲ. ಆ ರಾಜ್ಯಗಳೇ ಜುನಾಗಢ್, ಹೈದರಾಬಾದ್ ಹಾಗೂ ಜಮ್ಮು ಆ್ಯಂಡ್ ಕಾಶ್ಮೀರ್. ಆದರೆ ಜುನಾಗಢ್ ಪಟೇಲರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದರೆ ಅದು ಪಟೇಲರ ಹೋಮ್ ಸ್ಟೇಟ್ ಗುಜರಾತ್ನಲ್ಲಿರುತ್ತೆ ಹಾಗೂ ಪಾಕಿಸ್ತಾನದಿಂದ ತುಂಬಾ ದೂರ ಇದ್ರೂ ಜುನಾಗಢದ ನವಾಬ ಪಾಕಿಸ್ತಾನದ ಜೊತೆ ಸೇರ್ಕೋಬೇಕು ಅನ್ಕೊಂಡಿರ್ತಾನೆ. ಅದರ ಜೊತೆಗೆ 80% ಜುನಾಗಢದ ಜನಸಂಖ್ಯೆ ಹಿಂದೂಗಳೇ ಇರ್ತಾರೆ. ಆಗ ಪಟೇಲರು ತುಂಬಾ ಬುದ್ಧಿವಂತಿಕೆಯಿಂದ ಇಂಡಿಯನ್ ಆರ್ಮಿಯನ್ನ ಯೂಸ್ ಮಾಡಿಕೊಂಡು ಭಾರತದ ಒಕ್ಕೂಟಕ್ಕೆ ಜುನಾಗಢನ್ನ ಸೇರಿಸೋಕೆ ಪ್ರಯತ್ನ ಮಾಡ್ತಾರೆ. ಜುನಾಗಢದ ನವಾಬ ಕರಾಚಿಗೆ ಓಡಿ ಹೋಗ್ತಾನೆ. ಇಂಡಿಯನ್ ಆರ್ಮಿ ಜುನಾಗಢನ್ನ ಕಂಟ್ರೋಲ್ಗೆ ತಗೊಳುತ್ತೆ. ಅದಾದಮೇಲೆ ಅಲ್ಲಿ ಪಬ್ಲಿಕ್ ವೋಟಿಂಗ್ ಕಂಡಕ್ಟ್ ಮಾಡ್ತಾರೆ. 99.5% ಜನ ಭಾರತಕ್ಕೆ ಸೇರೋದಕ್ಕೆ ವೋಟಿಂಗ್ ಅನ್ನು ನಡೆಸ್ತಾರೆ. ಇದಾದಮೇಲೆ ಹೈದರಾಬಾದ್ ಪ್ರಿನ್ಸ್ಲಿ ಸ್ಟೇಟ್ಗಳಲ್ಲಿ ಅತಿ ದೊಡ್ಡದಿರುತ್ತೆ. ಈಗಿನ ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಎಷ್ಟೋ ಭಾಗಗಳು ಹೈದರಾಬಾದ್ ರಾಜ್ಯದ ಜೊತೆ ಇರ್ತವೆ. ಹೈದರಾಬಾದ್ನ ರಾಜ ನಿಜಾಮ್ ಉಸ್ಮಾನ್ ಅಲಿ ಖಾನ್ ಒಬ್ಬ ಮುಸ್ಲಿಂ ಆಗಿದ್ರೂ ಕೂಡ ಅಲ್ಲಿನ 80% ಜನಸಂಖ್ಯೆ ಹಿಂದೂಗಳೇ ಆಗಿರ್ತಾರೆ. ಆ ನಿಜಾಮನಿಗೆ ಹೈದರಾಬಾದ್ ಸ್ವತಂತ್ರವಾಗಿರೋದು ಅಥವಾ ಪಾಕಿಸ್ತಾನದ ಒಕ್ಕೂಟದ ಜೊತೆ ಸೇರ್ಕೊಳ್ಳೋದು ಮಾತ್ರ ಬೈಕಿರುತ್ತೆ. ಅನ್ಫಾರ್ಚುನೇಟ್ಲಿ ಸ್ವತಂತ್ರ ಬಂದು 1 ವರ್ಷ ಆದ್ರೂ ಕೂಡ ಹೈದರಾಬಾದ್ ಭಾರತದ ಒಕ್ಕೂಟಕ್ಕೆ ಸೇರ್ಕೊಳ್ಳೋದೇ ಇಲ್ಲ. ಇದರ ಜೊತೆಗೆ ಹೈದರಾಬಾದ್ನ ಮುಸ್ಲಿಂ ಪ್ಯಾರಾಮಿಲಿಟರಿ ಫೋರ್ಸಸ್ ಆದ ರಜಾಕರ್ಸ್ ಹೈದರಾಬಾದ್ ಮೂಲಕ ಹೋಗೋ ಟ್ರೈನ್ಗಳಿಗೆ ಬೆಂಕಿ ಹಚ್ತಾ ಇರ್ತಾರೆ. ಇದರಿಂದ ಲೂಟಿಗಳನ್ನ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಭಾರತೀಯರು ಈ ರಜಾಕರ್ಗಳ ದಾಳಿಯಿಂದ ಸತ್ಯ ಹೋಗಿರ್ತಾರೆ. ಹಾಗೆ ನೋಡಿದ್ರೆ ಹೈದರಾಬಾದ್ ಅನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಡೋದು ಜಿಯೋಗ್ರಫಿಕಲಿ ಸಾಧ್ಯನೇ ಇರಲಿಲ್ಲ. ಯಾಕೆ ಅಂದ್ರೆ ಭಾರತದ ದೊಡ್ಡ ಭಾಗ ಹೈದರಾಬಾದ್ ರಾಜ್ಯದಲ್ಲಿತ್ತು ಹಾಗೂ ಸೌತ್ ಇಂಡಿಯಾನ ನಾರ್ತ್ ಇಂಡಿಯಾ ಇಂದ ಈ ಹೈದರಾಬಾದ್ ಸಪರೇಟ್ ಮಾಡ್ತಿತ್ತು. ಇದು ಗೊತ್ತಾಗಿನೇ ಪಟೇಲರು ಒಂದು ಸಾರಿ ಹೇಳ್ತಾರೆ, ಹೈದರಾಬಾದ್ ಅನ್ನು ಏನಾದರೂ ನಾವು ಬಿಟ್ಟು ಕೊಟ್ರೆ ಕ್ಯಾನ್ಸರ್ ಅನ್ನ ಹೊಟ್ಟೆ ಒಳಗೆ ಇಟ್ಕೊಂಡಂಗೆ ಅಂತ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಹೈದರಾಬಾದ್ ಅನ್ನ ಭಾರತಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನೆಹರು ಅವರು ಮಿಲಿಟರಿ ಫೋರ್ಸ್ ಅನ್ನ ಬಳಸೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಯಾಕೆ ಅಂದ್ರೆ ನೆಹರು ಅವರು ನಂಬಿದ್ದು ಪೀಸ್ ಮತ್ತೆ ನಾನ್ ವೈಲೆನ್ಸ್ ಅನ್ನು. ಕೊನೆಗೂ ಸೆಪ್ಟೆಂಬರ್ 1948 ಅಲ್ಲಿ ಪಟೇಲರು ನೆಹರು ಅವರನ್ನ ಹೈದರಾಬಾದ್ ಅನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿ ನೆಹರು ಅವರು ಯುರೋಪ್ ಟ್ರಿಪ್ಗೆ ಹೋಗ್ಬಿಡ್ತಾರೆ. ಈ ಸಂದರ್ಭದಲ್ಲಿ ಪಟೇಲರು ಆಕ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ಇಂಡಿಯನ್ ಆರ್ಮಿನ ಹೈದರಾಬಾದ್ಗೆ ಕಳಿಸ್ತಾರೆ ಮತ್ತು ಕೇವಲ 4 ದಿನಗಳಲ್ಲಿ ಹೈದರಾಬಾದ್ ಅನ್ನ ತಮ್ಮ ಕಂಟ್ರೋಲ್ಗೆ ತಗೋತಾರೆ. ಕೊನೆಗೂ ಹೈದರಾಬಾದ್ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗತ್ತೆ. ಇದನ್ನ ಆಪರೇಷನ್ ಪೋಲೋ ಅಂತಾನೂ ಕೂಡ ಕರೀತಾರೆ. ಕೊನೆಗೆ ಉಳಿದಿದ್ದೆ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಕಾಶ್ಮೀರವನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸೋ ಜವಾಬ್ದಾರಿಯನ್ನ ತೆಗೆದುಕೊಂಡ ನೆಹರು ಅವರು ಏನೇನೋ ಮಾಡ್ಬಿಡ್ತಾರೆ. ಆರ್ಟಿಕಲ್ 370 ಹುಟ್ಟುಹಾಕಿ ವರ್ಷಾನುಗಟ್ಲೆ ಜಮ್ಮು ಮತ್ತು ಕಾಶ್ಮೀರ ವಿಷಯ ಭಾರತಕ್ಕೆ ದೊಡ್ಡ ತಲೆನೋವಾಗೋ ರೀತಿ ಮಾಡಿಬಿಡ್ತಾರೆ. ಇದರ ಎಫೆಕ್ಟ್ ಇಂದನೇ ಮುಂದೆ ಜಮ್ಮು ಕಾಶ್ಮೀರದ 30% ಭಾಗ ಪಾಕಿಸ್ತಾನಕ್ಕೆ ಹೋಗುತ್ತೆ, 15% ಚೈನಾಗೆ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಭಾರತವನ್ನ ಒಂದು ಮಾಡಿದ ಪಟೇಲರನ್ನ ಸುಮಾರು 70 ವರ್ಷ ಒಂದು ರೀತಿಲಿ ಕಾಂಗ್ರೆಸ್ ಮರೆತೇ ಬಿಡುತ್ತಾ. 2018ರಲ್ಲಿ ಪಟೇಲರ ಕೊಡುಗೆಯನ್ನ ಗುರುತಿಸಿ ಅವರ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡೋಕೆ ಕೊನೆಗೂ ಬಿಜೆಪಿನೇ ಬರಬೇಕಾಯಿತು. ಅಂದು ಸರ್ದಾರ್ ವಲ್ಲಭಾಯಿ ಪಟೇಲರು ಭಾರತದ ಮೊದಲ ಪ್ರಧಾನಿ ಆಗಿದ್ದಿದ್ರೆ ಬಹುಶಃ ಮುಂಬೈನ ತಾಜ್ ಅಟ್ಯಾಕ್ ಮತ್ತು ಪಹಲ್ಗಾಮ್ನಂತ ಟೆರರಿಸ್ಟ್ ಅಟ್ಯಾಕ್ಗಳು ಆಗ್ತಾನೆ ಇರಲಿಲ್ಲ. ಈ ಸ್ಟೋರಿ ಕೇಳಿದ್ಮೇಲೆ ನಿಮ್ಗೆ ಯಾರು ಪ್ರೈಮ್ ಮಿನಿಸ್ಟರ್ ಆಗಿರ್ಬೇಕಿತ್ತು ಅನ್ಸುತ್ತೆ? ಜವಾಹರ್ಲಾಲ್ ನೆಹರೂನ, ಸರ್ದಾರ್ ವಲ್ಲಭಾಯಿ ಪಟೇಲ್? ಕಮೆಂಟ್ ಮಾಡಿ.